ಸರ್ವ ಯೋಗ ಧ್ಯಾನ ಮತ್ತು ಆಧ್ಯಾತ್ಮ ಬಳಗ, ಸ್ಫೂರ್ತಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಹಾಗೂ ತಾಲೂಕು ಆಡಳಿತದ ಸಂಯುಕ್ತ ಆಶ್ರಯದಲ್ಲಿ ನಗರದ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿಯವರು ವೇದಿಕೆಯಲ್ಲಿದ್ದ ಗಣ್ಯರೊಂದಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಯೋಗ ದಿನಾಚರಣೆಗೆ ಅಧಿಕೃತ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಯೋಗ ಕ್ಷೇತ್ರದಲ್ಲಿ ಸಲ್ಲಿಸಿದ ವಿಶೇಷ ಸೇವೆಯನ್ನು ಗುರುತಿಸಿ ಯೋಗಾಚಾರ್ಯರಾದ ಲಿಂಗೈಕ ಶ್ರೀ ಶಾಂತವೀರಯ್ಯ ಸ್ವಾಮಿಗಳ ಗಂಧದ ಮಠದ ಪತ್ನಿಯವರಿಗೆ ಪ್ರತಿಷ್ಠಿತ ಯೋಗರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಬಳಿಕ ಮಾತನಾಡಿದ ಶಾಸಕರು ಹಾಗೂ ಗಣ್ಯರು, ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಫಲವಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ವಿಶ್ವದಾದ್ಯಂತ ಮನ್ನಣೆ ದೊರೆತಿದ್ದು, ಪ್ರತಿಯೊಬ್ಬರೂ ಪ್ರತಿನಿತ್ಯ ಯೋಗಾಭ್ಯಾಸ ಮಾಡುವ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಮತ್ತು ರೋಗಗಳನ್ನು ದೂರವಿಡಬೇಕು ಎಂದು ಕರೆ ನೀಡಿದರು. ಯೋಗ ಅನ್ನೋದು ನಮ್ಮ ದೇಹಕ್ಕೆ, ಮನಸ್ಸಿಗೆ ಮತ್ತು ನಮ್ಮ ಆತ್ಮಕ್ಕೆ ಮೂರಕ್ಕೂ ಸಂಬಂಧಪಟ್ಟು ಇವತ್ತು ಆಧ್ಯಾತ್ಮಿಕವಾಗಿ ನಾವು ಒಂದು ಶಾಂತ ರೀತಿಯಿಂದ ನಮ್ಮ ಕೆಲಸಗಳಲ್ಲಿ ಏಕಾಗ್ರತೆಯಿಂದ ಒಳ್ಳೆ ಒಂದು ಹಾದಿಯಲ್ಲಿ ಒಳ್ಳೆ ಆರೋಗ್ಯಕರವಾದ ಜೀವನವನ್ನ ನಡೆಸೋದಕ್ಕೆ ಯೋಗ ಬಹಳಷ್ಟು ಮುಖ್ಯ ಅನ್ನೋದನ್ನ ಇಡೀ ವಿಶ್ವಕ್ಕೆ ಇವತ್ತು ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇಡೀ ವಿಶ್ವಕ್ಕೆ ಇವತ್ತು ಯೋಗವನ್ನ ಪರಿಚಯ ಮಾಡಿಸೋದ್ರ ಮೂಲಕ ಇವತ್ತು ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತ ಒಂದು ವಿಚಾರ ಅಂತಂದ್ರೆ, ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಿಗೆ ಯೋಗ ಗುರುಗಳು ಯಾರು ಅಂದ್ರೆ ನಮ್ಮ ಕರ್ನಾಟಕ ಮೂಲದ ಬೆಂಗಳೂರು ನಗರದ ಎಸ್ ಆಶ್ರಮದ ನಾಗೇಂದ್ರ ಗುರೂಜಿಯವರು. ಪ್ರತಿಯೊಬ್ಬ ಕನ್ನಡಿಗರು ಕೂಡ ನಾವು ಹೆಮ್ಮೆ ಪಡುವಂತ ಒಂದು ವಿಚಾರ. ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಇವತ್ತು ಇಡೀ ನಮ್ಮ ವಿಶ್ವಕ್ಕೆ ದೊಡ್ಡಣ್ಣ ಅಂತ ಕರೆಯುವಂತ ಅಮೆರಿಕ ದೇಶದಲ್ಲಿ ನ್ಯೂಯಾರ್ಕ್ ನಗರದಲ್ಲಿ ಟೈಮ್ಸ್ ಸ್ಕ್ವೇರ್ ಅಲ್ಲಿ ಇವತ್ತು ನಾಗೇಂದ್ರ ಗುರೂಜಿ ಅವರು ಅಲ್ಲಿ ಅಮೆರಿಕನರ ಜೊತೆಯಲ್ಲಿ ಯೋಗ ಆಚರಣೆ ಮಾಡ್ತಾ ಇರೋದು ಕೂಡ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತ ಒಂದು ವಿಚಾರ ಬಂಧುಗಳು. ಹಾಗಾಗಿ ಇದ್ರ ಬಗ್ಗೆ ನಾವು ತಮಗೆಲ್ಲರೂ ಕೂಡ ಗೊತ್ತಿರುವಂತ ಒಂದು ವಿಚಾರ. ಮೊನ್ನೆ ನಾನು ಅಧಿಕಾರಿ ಮಿತ್ರರಿಗೆಲ್ಲರಿಗೂ ಕೂಡ ಕರೆದು ವಿಶೇಷವಾದಂತ ಒಂದು ಸಭೆಯನ್ನ ಕರೆದು, ಕಳೆದ ಬಾರಿಗಿಂತ ಈ ಬಾರಿ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಸೇರಿದ್ದೀವಿ. ಬರೋ ವರ್ಷ ಇಡೀ ಗ್ರೌಂಡ್ ತುಂಬಿರಬೇಕು ಅಥವಾ ನಾವು ಸ್ಟೇಡಿಯಂ ಅಲ್ಲಿ ಯೋಗ ಆಚರಣೆ ಮಾಡುವಂತ ಒಂದು ಪ್ರಯತ್ನ ಆಗ್ಬೇಕು. ಇದರಿಂದ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ಮಾಡಿದ್ರೆ ಸಾಲದು, ನನ್ನ ಜೊತೆ ಇನ್ನೂ ಹಲವರನ್ನು ಕೂಡ
ಪ್ರೇರೇಪಿಸಿ ಈ ಯೋಗದಲ್ಲಿ ಭಾಗವಹಿಸಿ ಅದರ ಲಾಭಗಳನ್ನು ತಿಳಿಸ್ತಕ್ಕಂಥ ಕೆಲಸಗಳನ್ನ ನಾವು ಮಾಡಿದಾಗ ಮಾತ್ರ ಯೋಗದ ಯಶಸ್ಸಿಗೆ ಕಾರಣ ಆಗ್ತೀವಿ ಎಂಬ ಮಾತನ್ನು ಹೇಳಬೇಕಾಗುತ್ತೆ. ನಮ್ಮಲ್ಲಿ ಕೊರತೆ ಏನಿದೆ ಅಂದ್ರೆ ಅದೇ, ನಾವು ಪ್ರಾರಂಭ ಮಾಡ್ತೀವಿ, ನಾವು ಅರ್ಧಕ್ಕೆ ನಿಲ್ಲಿಸ್ತೀವಿ, ಇನ್ನೊಬ್ಬರಿಗೂ ಹೇಳಕ್ ಹೋಗಲ್ಲ. ಆದ್ರೆ ಹೇಳಬೇಕಾಗಿರ್ತಕ್ಕಂಥದ್ದು, ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳಲ್ಲಿ ನಮ್ಮಲ್ಲಿ ಕೊರತೆ ಇದೆ ಎಂಬ ಮಾತು ಹೇಳ್ಬೇಕಾಗುತ್ತೆ. ಇವತ್ತು ನಾವು ವಿಶ್ವಕ್ಕೆ ಪರಿಚಯ ಮಾಡಿದೀವಿ, ಆದ್ರೆ ನಮ್ಮ ಮನೆಯ ಪಕ್ಕದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಯೋಗದ ಬಗ್ಗೆ ಹೇಳ್ತಕ್ಕಂಥ ಕೆಲಸಗಳನ್ನ ನಾವು ಮಾಡಬೇಕಾಗಿದೆ. ನಮ್ಮ ಮನೆಯ ಮಕ್ಕಳಿಗೆ ಯೋಗದ ಬಗ್ಗೆ ಹೇಳ್ಬೇಕಾಗಿದೆ. ಮಕ್ಕಳಾದವರು ಕೂಡ ನಿರಂತರವಾಗಿ ಯೋಗದಲ್ಲಿ ಭಾಗವಹಿಸುವ ಮೂಲಕ ಇವತ್ತು ತಮ್ಮ ಪೋಷಕರಿಗೂ ಕೂಡ ಅದರ ಬಗ್ಗೆ ಜ್ಞಾನವನ್ನು ಮೂಡಿಸತಕ್ಕಂಥ ಕೆಲಸಗಳನ್ನ ಮಾಡಿ ಯೋಗದಿಂದ ಲಾಭವನ್ನು ಪಡೆಯಿರಿ ಎಂಬ ಮಾತನ್ನು ಹೇಳಿ ಎಲ್ಲರಿಗೂ ವಂದಿಸಿ ಮಾತು. ದಿನಾಚರಣೆ ಆಚರಣೆ ಮಾಡುವುದರ ಜೊತೆಗೆ ಯೋಗ ನಮ್ಮ ಒಂದು ಜೀವನದ ಒಂದು ಭಾಗ ಅನ್ನುವಂಥ ಮನೋಭಾವನೆಯನ್ನು ಇವತ್ತು ಮುಖ್ಯವಾಗಿ ನಾವೆಲ್ಲರೂ ಬೆಳೆಸಿಕೊಳ್ಬೇಕಾಗಿದೆ. ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮೆಲ್ಲರ ನೆಚ್ಚಿನ ಹೆಮ್ಮೆಯ ಪ್ರಧಾನಮಂತ್ರಿಗಳಂತ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಒಂದು ಅಪೇಕ್ಷೆಯ ಮೇರೆಗೆ ಸುಮಾರು 200ಕ್ಕಿಂತ ಅಧಿಕ ದೇಶಗಳಲ್ಲಿ ಇವತ್ತು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆರೋಗ್ಯಕ್ಕಾಗಿ ಯೋಗ ಮಾಡಬೇಕು, ಮನಸ್ಸಿನ ಒಂದು ಚಂಚಲತೆಯನ್ನು ಹೋಗಲಾಡಿಸಲಿಕ್ಕೆ ಯೋಗ ಮಾಡಬೇಕು ಮತ್ತು ಯಾವಾಗಲೂ ಸಹಿತ ಹಸನ್ಮುಖಿ ಆಗಲಿಕ್ಕೆ ಸಹಿತ ಯೋಗ ಮುಖ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ತಿಳಿದುಕೊಳ್ಬೇಕಾಗಿದೆ. ಆದ ಕಾರಣ ಗಂಗಾವತಿ ನಗರದಲ್ಲಿ ಅದ್ದೂರಿಯಾಗಿ ಈಗಾಗಲೇ ಮಾನ್ಯ ಶಾಸಕರು ಹೇಳಿದಾಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದರ ಮುಖಾಂತರ ಈ ಯೋಗ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡೋಣ. ಜೊತೆಗೆ ಪ್ರತಿಯೊಬ್ಬರಿಗೂ ನಮ್ಮ ಸ್ನೇಹಿತರಿಗಿರಲಿ ಬಂಧುಗಳಿಗೂ ಸಹಿತ ಯೋಗದಲ್ಲಿ ಭಾಗವಹಿಸುವಂತ ಒಂದು ಏನು ಸಲಹೆಯನ್ನು ನೀಡುವುದರ ಮುಖಾಂತರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅದ್ದೂರಿಯಾಗಿ ಆಚರಣೆ ಮಾಡುವಂತಹ ಒಂದು ಕಾರ್ಯವನ್ನ ನಮ್ಮ ಗಂಗಾವತಿ ನಗರದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ಪೂಜ್ಯರಾದಂಥ ಲಿಂಗೈಕ್ಯ ಶಾಂತವೀರಯ್ಯ ಗಂಧದ ಮಠ ಅವರು ಹೆಚ್ಚಿನ ರೀತಿಯಲ್ಲಿ ತಮ್ಮ ಯೋಗ ಪಟುಗಳನ್ನು ತಯಾರು ಮಾಡುವಂತ ಕಾರ್ಯ, ಜೊತೆಗೆ ಮುಖ್ಯವಾಗಿ ನನಗೂ ಸಹಿತ ಯೋಗದ ಒಂದು ಮಾಹಿತಿಯನ್ನು ನೀಡಿದವರು, ನನಗೆ ಯೋಗ ಮಾಡಲಿಕ್ಕೆ ಕಲಿಸಿದವರು ಲಿಂಗೈಕ್ಯ ಶಾಂತವೀರಯ್ಯ ಗಂಧದ ಮಠ ಅವರು ಅನ್ನುವಂಥ ಮಾತನ್ನು ನಾವು ನೆನಪಿಸಿಕೊಳ್ಬೇಕಾಗ್ತದೆ. ಅವ್ರು ಮಾಡಿದಂಥ ಕಾರ್ಯ ಇವತ್ತು ನಿಜವಾಗಿ ಬಹಳ ಸಂತೋಷ. ಜೊತೆಗೆ ಯೋಗವನ್ನು ಎಲ್ಲರೂ ಆಚರಣೆ ಮಾಡುವಂತ ಕಾರ್ಯವನ್ನು ಮಾಡೋಣ. ದಿನನಿತ್ಯ ಜೀವನದಲ್ಲಿ ಮನಸ್ಸನ್ನು ನಿಯಂತ್ರಣದಲ್ಲಿ ಇಡ್ಲಿಕ್ಕೆ ಯೋಗ ಬಹಳ ಮುಖ್ಯ ಅನ್ನುವಂತ ಮಾತನ್ನು ಹೇಳಿ ವಿಶೇಷವಾಗಿ ಎಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಕೋರಿ ಸಂಕಲ್ಪ ಮಾಡ್ಕೊಂಡ್ವಿ. ಮಳೆ ನಮ್ಮ ಕಾರ್ಯಕ್ರಮ ಆಗೋರಿಗೆ ಬರೋದು ಬೇಡ ಅಂತ ನಾವು ಅನ್ಕೊಂಡ್ವಿ. ನೀವು ಅದು ಏನ್ ದೈವಲೀಲೆ ಏನೋ ನಿಸರ್ಗನೂ ಸಹ ನಮ್ಮ ಕಡೆ ಕೈ ಜೋಡಿಸ್ತು. ಬಸ್ ಸ್ಟ್ಯಾಂಡ್ ಆ ಕಡೆ ಮಳೆ ಬಂತು, ನಮ್ಮ ಬಸ್ ಸ್ಟ್ಯಾಂಡ್ ಈ ಕಡೆ ಮಳೆನೇ ಬರಲಿಲ್ಲ. ಆದರೆ ಈಗಿನ ಪರಿಸ್ಥಿತಿ ಬೇರೆ ಇದೆ. ನಾವೆಲ್ಲ ಸಂತೋಷದಿಂದ ಇಲ್ಲಿ ಎಲ್ಲ ಯೋಗ ದಿನಾಚರಣೆ ಮಾಡ್ತಾ ಇದ್ದೀವಿ. ಅಲ್ಲೇ ನಮ್ಮ ಅನ್ನದಾತರು ಉತ್ತಿ ಬಿತ್ತಿ ಗಂಗೆಗಾಗಿ ಮಳೆಗಾಗಿ ಮುಗಿಲಿ ಕಡೆ ನೋಡ್ತಾ ಸಂಕಷ್ಟದಲ್ಲಿದ್ದಾರೆ. ಆದ ಕಾರಣ ನೀವು ಎಲ್ಲಿ ಕುಳಿತರೆ ಅಲ್ಲೇ ಕೈ ಮುಗಿದು ಕಣ್ಣು ಮುಚ್ಚಿಕೊಂಡು ಭಗವಂತನಲ್ಲಿ ನಾವೆಲ್ಲ ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡ್ಕೊಡೋಣ. ಗಂಗೆ ತನ್ನ ಮುನಿಸೋ ಬಿಟ್ಟು ಭೂಮಿ ಏನು ಬಾಯಿ ತೆರೆದು ಮಳೆಗಾಗಿ ಕಾಯ್ತಿದ್ದಾಳೆ. ಮಳೆ ಬಂದು ನಮಗೆಲ್ಲ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ಳೋಕೆ 1 ನಿಮಿಷದ ನಾವು ಏನು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಅವಾಗ ಯೋಗ ದಿನಾಚರಣೆ ಆಗ್ತಾ ಇದೆ. ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹ ಇವತ್ತು ಕೋಲ್ಕತ್ತಾದಲ್ಲಿ ಅತಿ ವಿಜೃಂಭಣೆಯಿಂದ ಯೋಗ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಭವ್ಯ ಸಮಾರಂಭಕ್ಕೆ ಮೂಲ ಕಾರಣ ನಮ್ಮ ನೆಚ್ಚಿನ ಶಾಸಕರಾದ ಶ್ರೀ ಜನಾರ್ದನ್ ರೆಡ್ಡಿ ಸಾಹೇಬರು. ಯಾಕಂದ್ರೆ ಅವರು ಮುತುವರ್ಜಿ ವಹಿಸಿ ಮಂಥನ ಸಭಾಂಗಣದಲ್ಲಿ 1 ವಾರದ ಹಿಂದೆ ಎಲ್ಲರ ಅಧಿಕಾರಿಗಳ ವಿವಿಧ ಸಂಘಟನೆಗಳ ಒಂದು ಸಭೆಯನ್ನು ಕರೆದು ಅಚ್ಚುಕಟ್ಟಾಗಿ ಹೇಳಿ ಎಲ್ಲ ಅಧಿಕಾರಿಗಳಿಗೆ ಎಲ್ಲ ನಾವೆಲ್ಲ ಸೇರಿ ಒಂದು ಬ್ಯಾನರ್ ನಡಿ ಸರ್ವ ಯೋಗ ಧ್ಯಾನ ಮತ್ತು ಆಧ್ಯಾತ್ಮಿಕ ಬಳಗದ ಒಂದು ಅಡಿಯಲ್ಲಿ ಎಲ್ಲರೂ ನಾವು ಯೋಗ ದಿನಾಚರಣೆ ಮಾಡಿಕೊಡೋಣ ಅಂತ ಹೇಳಿ ಅವರು ಮಾಡಿದ್ದಕ್ಕೆ ಇಷ್ಟೆಲ್ಲ ಜನ ಸೇರಿ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಹುಟ್ಟಿದಾಗಿನಿಂದ ಸಾಯುವವರೆಗೆ ಒಂದು ವೇದಿಕೆ. ಆ ಹುಟ್ಟಿದಾಗಿನಿಂದ ಸಾಯುವವರೆಗೆ ಬರುವಂತ ಎಲ್ಲ ವಿದ್ಯಮಾನಗಳನ್ನ ನಾವು ಅನುಭವಿಸ್ತಕ್ಕಂಥ ಅದರಲ್ಲಿ ಆರೋಗ್ಯವೇ ಭಾಗ್ಯ ಅಂತ ತಮಗೆಲ್ಲರಿಗೂ ಗೊತ್ತಿದೆ. ಮತ್ತೆ ಆರೋಗ್ಯದ ಭಾಗ್ಯ ಎಲ್ಲರೂ ತಮಗಾಗಿ, ಹಣಕ್ಕಾಗಿ, ದುಡಿಮೆಗಾಗಿ
ಮನೆಗಾಗಿ, ಆಸ್ತಿಗಾಗಿ ಮತ್ತು ಬೇರೆ ಬೇರೆದಕ್ಕಾಗಿ ತಮ್ಮ ಜೀವನವನ್ನು ತಾವು ವಹಿಸ್ಕೊಂಡಿರ್ತಾರೆ. ಆದರೆ ತಮ್ಮ ಆರೋಗ್ಯದ ಕಡೆ ಲಕ್ಷ್ಯ ತುಂಬ ಕಡಿಮೆ. ಅದಕ್ಕಾಗಿ ಕೇವಲ 45 ನಿಮಿಷಗಳ ಕಾಲ ತಮ್ಮ ಆರೋಗ್ಯದ ಕಡೆ ತಾವು ಒಂದು 45 ನಿಮಿಷ ತಮ್ಮ ಜೀವನದ ಕಡೆ, ತಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು, ಮತ್ತು ಆರೋಗ್ಯ ಅನ್ನೋದು ಕೇವಲ ಮಾತಿಗಷ್ಟು ಮಾತ್ರ ಸೀಮಿತ ಅಲ್ಲ. ಅದರಲ್ಲಿ ಮನಸ್ಸು ಇರ್ತದೆ, ಇಂದ್ರಿಯಗಳು ಇರ್ತದೆ ಮತ್ತು ಹಾಗೂ ಆತ್ಮ ಇರ್ತದೆ. ಇವು ಮೂರು ಕೇಂದ್ರೀಕೃತವಾಗಿ ಈ ಒಂದು ಯೋಗ ಬಹಳ ಮುಖ್ಯವಾಗ್ತದೆ. ವೇದಿಕೆ ಕಾರ್ಯಕ್ರಮದ ನಂತರ ಡಾಕ್ಟರ್ ಎಸ್ಬಿ ಹಂದ್ರಾಳ್ ಅವರ ನೇತೃತ್ವದಲ್ಲಿ ಸಾಮೂಹಿಕ ಯೋಗಾಭ್ಯಾಸ ನಡೆಯಿತು. ವಿವಿಧ ಯೋಗಾಸನಗಳನ್ನು ವಿದ್ಯಾರ್ಥಿಗಳು, ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಉತ್ಸಾಹದಿಂದ ಅಭ್ಯಾಸ ಮಾಡಿದರು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಶ್ರೀಮತಿ ವಸಂತಕುಮಾರಿ, ಮಾಜಿ ಶಾಸಕ ಪರಣ್ಣ ಮುನ್ನವಳ್ಳಿ, ಮಾಜಿ ಸಂಸದ ಶಿವರಾಮೇಗೌಡ, ತಾಲೂಕು ಪಂಚಾಯತಿ ಅಧ್ಯಕ್ಷ ರಾಮರೆಡ್ಡಿ ಪಾಟೀಲ್, ನಗರಸಭೆ ಪೌರಾಯುಕ್ತ ವಿರೂಪಾಕ್ಷಮೂರ್ತಿ, ರಘುನಾಥ್ ಪವರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯೋಗ ದಿನಾಚರಣೆಯನ್ನು ಯಶಸ್ವಿಗೊಳಿಸಿದರು. ತೋರ್ಬೆರಳನ್ನ ಹೆಬ್ಬೆರಳಿಗೆ ಅದ್ಭುತ ಧ್ಯಾನ ಮುದ್ರೆಯೊಂದಿಗೆ 1 ನಿಮಿಷದ ಮೌನದೊಂದಿಗೆ ಆರಂಭ ಮಾಡೋಣ. ಈಗ ಪ್ರೇಯರ್ ಆರಂಭ ಆಗುತ್ತೆ. ನಿಧಾನವಾಗಿ ಕಣ್ಣುಗಳನ್ನ ಓಪನ್ ಮಾಡಿ ಮುದ್ರೆಯನ್ನ ರಿಲೀಸ್ ಮಾಡಿ ಎರಡೂ ಕೈಗಳನ್ನ ಮೇಲೆ ಕೊಯ್ಯಾಗಿ ಕೈಗಳ ಸಾಯಿದರೆ ಆರಾಮ್ಸೆ ಎತ್ಕೊಳ್ಕೊಳ್ಳಿ. ಇನ್ನೊಂದು ಬಾರಿ ಉಸಿರು ತಗೊಳ್ತಾ ಹಿಂದಕ್ಕೆ, ಉಸಿರು ಬಿಡ್ತಾ ಮುಂದಕ್ಕೆ, ಹಾಗೆ ಸಮಸ್ಥಿತಿಯಲ್ಲಿ. ಈಗ ಕತ್ತನ್ನ ಬಲಕ್ಕೆ, ಬಲಭುಜದ ಮೇಲೆ ಇಡಿ. ಉಸಿರು ಬಿಡ್ತಾ ಬಲಕ್ಕೆ, ಭುಜಕ್ಕೆ ತಾಗಬೇಕು ಕಿವಿಗಳು, ಬಲಕ್ಕೆ, ಹಾಗೆ ಮಧ್ಯ, ಮತ್ತೆ ಉಸಿರು ಬಿಡ್ತಾ ಎಡಕ್ಕೆ, ಉಸಿರು ತಗೊಳ್ತಾ ಮಧ್ಯ. ಕೈಗಳನ್ನು ರಿಲೀಸ್ ಮಾಡಿ ಈಗ ಕತ್ತನ್ನ ತಿರುಗಿಸೋದು, ಸಮಸ್ಥಿತಿಗೆ ಬನ್ನಿ. ಈಗ ಕ್ಲಾಕ್ ವೈಸ್ ಕತ್ತನ್ನ ತಿರುಗಿಸೋದು, ಬಲದಿಂದ ಆರಂಭ ಮಾಡಿ ಮೊದಲಿಗೆ ಕೆಳಗೆ ಉಸಿರು ಬಿಡುತ್ತಾ ಗದ್ದವನ್ನ ಎದೆಗಚ್ಚಿ ನಿಧಾನವಾಗಿ ಉಸಿರು ತಗೊಳ್ತಾ ಮೇಲೆ, ಮತ್ತೆ ಮೇಲೆ, ಹಿಂದಕ್ಕೆ, ಕೆಳಗೆ, ನಿಧಾನವಾಗಿ ಮತ್ತೆ ಎಂಟಿ ಕ್ಲಾಕ್ ವೈಸ್ ಎಡದಿಂದ ಬಲಕ್ಕೆ ಉಸಿರು ತಗೊಳ್ತಾ ಮೇಲೆ, ಹಿಂದಕ್ಕೆ, ಬಲಕ್ಕೆ, ಕೆಳಗೆ, ಹಾಗೆ ಉಸಿರು ತಗೊಳ್ತಾ ಎಡಕ್ಕೆ, ಈಗ ಉಸಿರು ತಗೊಳ್ತಾ ಮತ್ತೆ ಮೇಲೆ ಒಂದು ಸಮಸ್ಥಿತಿ. ಇದು ಗ್ರೀವಾಚಾಲನ, ಕತ್ತಿಗೆ ಸಂಬಂಧಿಸಿರುವಂತಹ ಚಾಲನಾ ಕ್ರಿಯೆ, ಸರ್ವೈಕಲ್ ಸ್ಪಾಂಡಿಲ. ಕೈಗಳು ಒಂದಕ್ಕೊಂದು ತಾಗದಿರಲಿ, ಹಸ್ತಗಳು ಹೊರಮುಖ ಇರಲಿ, ನೇರವಾಗಿರಲಿ, ಹೊಟ್ಟೆ ಒಳಗಿರಲಿ, ಉಸಿರಾಟ ಸಮಸ್ಥಿತಿಯಲ್ಲಿ. ನಿಧಾನವಾಗಿ ಉಸಿರು ಬಿಡ್ತಾ ಕೆಳಗೆ. ಇದನ್ನು ಇನ್ನೊಂದು ಬಾರಿ ರಿಪೀಟ್ ಮಾಡೋಣ. ಉಸಿರು ತಗೊಳ್ತಾ ಮೇಲೆ, ಹಸ್ತಗಳು ಹೊರಮುಖ ಇರಲಿ,
ನಿಧಾನವಾಗಿ ಮತ್ತೆ ಕೈಗಳು ಭುಜಕ್ಕೆ ಸಮಾನ. ಚೇಂಜ್. 5 ಬೆರಳುಗಳನ್ನ ಒಂದಕ್ಕೊಂದು ಸೇರಿಸಿ ಭುಜದ ಮೇಲೆ ಇಟ್ಕೊಳ್ಳಿ. ಮೊಣಕೈಗಳನ್ನ ಮುಂದಕ್ಕೆ ಚಾಚಿ. ಈಗ ಮೇಲಿಂದ ಕೆಳಗೆ ಶೋಲ್ಡರ್ ರೊಟೇಷನ್ 3 ಬಾರಿ. ರಿಲ್ಯಾಕ್ಸ್. ಈಗ ಮೇಲಿಂದ ಕೆಳಗೆ, ಕೆಳಗಿನಿಂದ ಮೇಲೆ 3 ಬಾರಿ. ಉಸಿರಾಟ ಹಾಗೆ ನಡೀತಿರಲಿ. ಬಲಭುಜದ ಮೇಲೆ ಇನ್ನೊಂದು ಕೈ ನೇರವಾಗಿರಲಿ. ಕಟಿ ಶಕ್ತಿ ಸಂಚಾಲನ. ನಿಧಾನವಾಗಿ ಉಸಿರು ಬಿಡುತ್ತಾ ಮಧ್ಯ ಹಾಗೆ ಎಡಕ್ಕೆ. ಒಂದು ಕೈ ಎಡಭುಜದ ಮೇಲೆ, ಇನ್ನೊಂದು ಕೈ ನೇರವಾಗಿರಲಿ. ರಿಪೀಟ್ ಮಾಡೋಣ. ಮತ್ತೆ ಬಲಕ್ಕೆ ಹಾಗೆ ಉಸಿರು ಬಿಡುತ್ತಾ ಮಧ್ಯ ಹಾಗೆ ಮತ್ತೊಂದ್ಸಲ ಎಡಕ್ಕೆ. ಪುನಃ ವಾಪಸ್ ಬನ್ನಿ, ಕೆಳಗಿಳಿಸಿ. ಈಗ ಗುಟಿಕಾ ಸಂಚಾಲನ. 2 ಹಸ್ತಗಳನ್ನು ನೇರವಾಗಿಟ್ಟು ಕಾಲಿನಲ್ಲಿ ಸ್ವಲ್ಪ ಅಂತರ ಇರಲಿ. ನಿಧಾನವಾಗಿ ಕುರ್ಚಿ ಆಸನ. ಹಾಗೆ ಇನ್ನೊಂದು ಬಾರಿ ಇದನ್ನ ರಿಪೀಟ್ ಮಾಡಿ. ಯಾರಿಗೆ ಮಂಡಿ ನೋವು ಇದೆ ಅದನ್ನ ದಯವಿಟ್ಟು ಮಾಡಬೇಡಿ, ಉಳಿದವರೆಲ್ಲ ಮಾಡ್ತಾ ಹೋಗಿ. ಗುಟಿಕಾ ಸಂಚಾಲನ, ಕುರ್ಚಿ ಆಸನ. ಈಗ ನಿಂತು ಮಾಡುವ ಚಾಲನಾ ಕ್ರಿಯೆಗಳು ಮುಕ್ತಾಯ ಆದವು. ಈಗ ಪಾದದ ಬೆರಳುಗಳ ಮೇಲೆ ನಿಂತುಕೊಳ್ಳಿ. ಹಿಂಬಡಿನ ಮೇಲೆತ್ತಿ ಹೊಟ್ಟೆ ಒಳಗೋಗಿ ಸ್ಥಿರವಾಗಿ ಸುಖವಾಗಿ ಮಾಡುವಂತ ಒಂದು ಆಸನ ತಾಡಾಸನ. ದೇಹಕ್ಕೆ ಸ್ಥಿರತೆಯನ್ನ ದೃಢತೆಯನ್ನ ನೀಡುವಂತಹ ಆಸನ. ಉಸಿರಾಟ ಯಥಾಸ್ಥಿತಿಯಲ್ಲಿ. ಈಗ ನಿಧಾನವಾಗಿ ಮತ್ತೆ ಕೆಳಗೆ ಬಂದು ವಿಶ್ರಾಮ. ಈಗ ಮುಂದಿನ ಆಸನ ವೃಕ್ಷಾಸನ. ವೃಕ್ಷ ಅಂದ್ರೆ ಗಿಡ. ಎಡಪಾದವನ್ನು ತಗೊಂಡು ಬಲ ತೊಡೆಯ ಮೇಲೆ ಒಂದು ಸೇರಿಸಿ ವೃಕ್ಷಾಸನ. ಹೊಟ್ಟೆ ಒಳಗೋಗ್ಲಿ. ಉಸಿರಾಟ ಸಮಸ್ಥಿತಿ ಇರಲಿ. ಬ್ಯಾಲೆನ್ಸ್ ಮಾಡುವಂತ ಆಸನ. ದೇಹಕ್ಕೆ ಸ್ಥಿರತೆಯನ್ನ ದೃಢತೆಯನ್ನ ನೀಡುವಂತ ಆಸನ ವೃಕ್ಷಾಸನ. ವೃಕ್ಷ ಅಂದ್ರೆ ಗಿಡ. ನಿಧಾನವಾಗಿ ಮತ್ತೆ ಸಮಸ್ಥಿತಿಗೆ ಬನ್ನಿ. ಈಗ ಮುಂದಿನ ಆಸನ ಪಾದಹಸ್ತಾಸನ. ನಿಧಾನವಾಗಿ ಕೈಗಳು ಮೇಲಕ್ಕೆ, ಸೊಂಟದಿಂದ ಬಾಗಿ. ನಿಮ್ಮ ಎರಡೂ ಕೈಗಳು ಬೆರಳುಗಳು ನೆಲಕ್ಕೆ ತಾಗಿರಲಿ. ಇದನ್ನ 2 ಏಕಕಾಲಕ್ಕೆ ಮಾಡೋದನ್ನು ತೋರಿಸ್ತೇನೆ. ನಿಧಾನವಾಗಿ ಮತ್ತೆ ಹಿಂದಕ್ಕೆ ಹೋಗಿ, ಸೊಂಟದ ಮೇಲೆ ಕೈ ಇಟ್ಕೊಂಡು ಹಿಂದಕ್ಕೆ ಬಾಗಿ, ಹಾಗೆ ಸೊಂಟದಿಂದ ಬಾಗಿ ಪಾದಹಸ್ತಾಸನ. ಮೇಲೆ ಕೈ ನೋಡ್ತಾ ತ್ರಿಕೋಣಾಸನ. ಮೇಲೆ ಕೈ ಭುಜಕ್ಕೆ ಸಮಾನಾಂತರ ಇರಲಿ. ಎಲ್ಲರೂ ನಿಮ್ಮ ಎಡಕ್ಕೆ ಅಂಡ್ ರಿಲ್ಯಾಕ್ಸ್. ಸಮಸ್ಥಿತಿ. ಈಗ 30 ಸೆಕೆಂಡ್ಗಳ ದೃಷ್ಟಿ ನೇರವಾಗಿರಲಿ. ಉಸಿರಾಟ ಹಾಗೆ ಸಮಸ್ಥಿತಿ ಇರಲಿ. ಮುಖದಲ್ಲಿ ಮುಗುಳುನಗೆ ತುಂಬಿರಲಿ. ಬ್ಯೂಟಿಫುಲ್ ಇದು. ಎಲ್ಲರೂ ಗಂಟು ಮುಖ ಕುತ್ಕೋಬಾರ್ದು. ನಗು ನಗುತ್ತಾ ಖುಷಿಯಿಂದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರೋಟೋಕಾಲ್ ಅನ್ನ 45 ನಿಮಿಷಗಳ ಕಾಲ ನಡೀತದೆ. ಈಗ ಮುಂದಿನ ಆಸನ ಬದ್ಧಾಸನ. 2 ಹಸ್ತಗಳನ್ನ ಪಾದಗಳನ್ನ ಮುಂದಕ್ಕೆ ಶರೀರದ ಕಡೆ ತಗೊಳ್ಳಿ. ಹಸ್ತಗಳನ್ನ ಹೋಲ್ಡ್ ಮಾಡಿ ನೇರವಾಗಿ ಕೂತ್ಕೊಂಡು. ಯಾರು ಬಟರ್ಫ್ಲೈ ಮಾಡಬೇಡಿ. ಬದ್ಧಾಸನ. ಬದ್ಧವಾಗಿರ್ಲಿಕ್ಕೆ, ಅಂತರವಾಗಿರ್ಲಿ. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ. ಯಾರು ಮೂಮೆಂಟ್ ಮಾಡಬೇಡಿ. ಕೆಲವು ಜನ ಕಾಲುಗಳನ್ನ ಮೂಮೆಂಟ್ ಮಾಡ್ತಾರೆ, ಮಾಡಬೇಡಿ. ಓಕೆ. ಈಗ ಮುಂದಿನ ಆಸನ ಬಲಾಸನಗಳನ್ನ ಮಾಡೋಣ.
ಮೊದಲಿಗೆ ಮಂಡೆ ಮೇಲೆ ಎದ್ದು ನಿಂತ್ಕೊಳ್ಳಿ ಎಲ್ರು. ಉಸಿರು ತಗೊಳ್ತಾ ಹಿಂದಕ್ಕೆ ಬಾಗಿ. ಅರ್ಧ ಉಷ್ಟ್ರಾಸನ. ಸೊಂಟ ನೋವಿಗೆ, ಥೈರಾಯ್ಡ್ ಸಮಸ್ಯೆಗೆ, ಉದರದ ಸಮಸ್ಯೆಗಳಿಗೆ ಅದ್ಭುತ ಲಾಭ ಅರ್ಧ ಉಷ್ಟ್ರಾಸನ. ನಿಧಾನವಾಗಿ ಮೆಲ್ಲನೆ ಮತ್ತೆ ವಜ್ರಾಸನಕ್ಕೆ ಬನ್ನಿ. ನಿಧಾನ ವಜ್ರಾಸನದಲ್ಲಿ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ. ಇದು 12ನೆಯ ಆರೋಗ್ಯಕ್ಕಾಗಿ ಯೋಗ ತುಂಬಾ ಅವಶ್ಯಕತೆ ಇದೆ. ಬೆನ್ನು ನೋವಿಗೆ, ಕತ್ತು ನೋವಿಗೆ ಅದ್ಭುತ ಆಸನ. ಮುಖದಲ್ಲಿ ಮುಗುಳನೆಗೆ ತುಂಬಿರಲಿ, ಬೆನ್ನು ಕತ್ತು ನೇರವಾಗಿರಲಿ. ಉತ್ಥಾನ ಮಂಡುಕಾಸನದಲ್ಲಿ ನಾವಿದ್ದೇವೆ. ಇನ್ನೊಂದು ಬದಿಯಲ್ಲಿ ಮಾಡೋಣ. ಬಲಗಾಲು ನೇರವಾಗಿರಲಿ, ಎಡಪಾದವನ್ನ ಬಲ ಮಂಡೆ ಪಕ್ಕದಲ್ಲಿ ಇಟ್ಕೊಂಡು ಯಾವ ಕಾಲನ್ನು ಮಡಚಿದಿರಿ ಅದರ ವಿರುದ್ಧ ದಿಕ್ಕನ್ನು ಕೈ ತಗೊಂಡು ಇನ್ನೊಂದು ಕೈ ಸಾಯದಿಂದ ಹೊಟ್ಟೆ ಕಡೆ ಅದನ್ನ ತಳ್ಳಿ ರಿಲ್ಯಾಕ್ಸ್. ಇಲ್ಲಿಗೆ ಕುಳಿತು ಮಾಡುವಂತ ಆಸನಗಳು ಮುಕ್ತಾಯ. ಭುಜಂಗಾಸನ ಮತ್ತೆ ನಾರ್ಮಲ್ ಸ್ಥಿತಿಗೆ ಬನ್ನಿ. ಇನ್ನೊಂದು ಬಾರಿ ರಿಪೀಟ್ ಮಾಡೋಣ. ಮತ್ತೊಂದ್ಸಲ ಅಪ್, ಉಸಿರು ತಗೊಳ್ತಾ ಮೇಲೆ, ನಿಧಾನವಾಗಿ ಕೆಳಗೆ ಬನ್ನಿ. ಮತ್ತೆ ಮಕರಾಸನದಲ್ಲಿ ವಿಶ್ರಾಂತಿ.